ಸ್ವಯಂ ಟಾಮ್ಸ್ನ ವೀಕ್ಷಕರೇ, ನಾನು ವಸಂತ್ ಕುಮಾರ್. ಕಬಡ್ಡಿಯ ಒಂದು ಹೆಸರು ಕೇಳಿದ ಕೂಡಲೇ ಎಲ್ಲರಲ್ಲಿ ಕೂಡ ಒಂದು ಮನಸ್ಸು ಪುಳಕಿತ ಆಗುತ್ತೆ. ಯಾಕಂದರೆ ಕಬಡ್ಡಿ ಹೇಳುವಂಥ ಒಂದು ಕ್ರೀಡೆ ಗ್ರಾಮೀಣ ಕ್ರೀಡೆ, ಎಲ್ಲ ವಯಸ್ಸಿನವರನ್ನು ಕೂಡ ಆಕರ್ಷಣೆ ಮಾಡುವ ಕ್ರೀಡೆ. ಈ ಕ್ರೀಡೆಯಲ್ಲಿ ಭಾಗವಹಿಸಿದರೆ ದೈಹಿಕವಾಗಿ ಜೊತೆಗೆ ಮಾನಸಿಕವಾಗಿ ಎರಡೂ ಕಡೆ ಕೂಡ ಅವರು ಸದೃಢರಾಗ್ತಾರೆ ಹೇಳುವ ಒಂದು ವಿಶ್ವಾಸ ಎಲ್ಲ ಕ್ರೀಡಾಭಿಮಾನಿಗಳಲ್ಲಿದೆ. ಇವತ್ತು ನಾವು ನಿಮಗೆ ಹೇಳಲಿಕ್ಕೆ ಹೊರಟಿರುವ ಕ್ರೀಡೆಯ ವಿಚಾರ ಯಾವುದು ಅಂತ ಕೇಳಿದರೆ, ಕಾರ್ಕಳ ತಾಲೂಕಿನ ಗಡಿ ಭಾಗದ ಕಡ್ತಲದ ದೊಂಡರಂಗಡಿಯಲ್ಲಿ ನಡೆಯುತ್ತಿರುವ ಗ್ರಾಮೀಣ ಕಬಡ್ಡಿ ಕ್ರೀಡಾಕೂಟ ತಾವು ಗಮನಿಸ್ಬೋದು. ಕಡ್ತಲ ಗ್ರಾಮೀಣ ಕಾಂಗ್ರೆಸ್ ಮತ್ತು ಮುನಿಯಾಲು ಉದಯ ಶೆಟ್ಟಿ ಅಭಿಮಾನಿ ಬಳಗ ಕಡ್ತಲ ಕುಕ್ಕುಜೆ ಎಳ್ಳಾರೆ ಇವರು ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಈ ಬಾರಿ ಆಯೋಜಿಸಿದ್ದಾರೆ. ಅದು 21/12/2024 ಶನಿವಾರ ನಡೆಯಲಿಕ್ಕಿದೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುರುಷರ ಮುಕ್ತ ಹಾಗೂ 65 kg ವಿಭಾಗದ ಮುಕ್ತ ಪುರುಷರ ಒಂದು ಮ್ಯಾಟ್ ಕಬಡ್ಡಿ ಪಂದ್ಯಾಟ ಒಂದು ಈ ಬಾರಿಯ ವಿಶೇಷ ಆಕರ್ಷಣೆಯಾಗಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾವು ನೀಡಲಿಕ್ಕಿದ್ದೇವೆ. ವೀಕ್ಷಕರೇ, ತಾವು ಗಮನಿಸ್ಬೋದು ನೋಡಿ, ಅಲ್ಲಿ ಕಡ್ತಲ ಗ್ರಾಮೀಣ ಕಾಂಗ್ರೆಸ್ ಮತ್ತು ಮುನಿಯಾಲು ಉದಯ ಶೆಟ್ಟಿ ಅಭಿಮಾನಿ ಬಳಗ ಕಡ್ತಲ ಕುಕ್ಕುಜಿ ಎಳ್ಳಾರೆ ಇದರ ವತಿಯಿಂದ ನಡೆಯುವ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಸಂಪೂರ್ಣ ವೇದಿಕೆ ಸಜ್ಜಾಗ್ತಾ ಇದೆ. ಸುಮಾರು 2,000 ಮಂದಿಗೆ ಕುಳಿತುಕೊಳ್ಳಲಿಕ್ಕಾಗಿ ಗ್ಯಾಲರಿ ವ್ಯವಸ್ಥೆಗಳನ್ನು ಕೂಡ ವಿಶೇಷ ಗ್ಯಾಲರಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಒಂದಷ್ಟು ಈ ಸಭಾಂಗಣವನ್ನು ಸುಂದರವಾಗಿ ರೂಪುಗೊಳ್ಳುವಲ್ಲಿ ಇಲ್ಲಿಯ ಸಂಘಟಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಬಡ್ಡಿ ಪಂದ್ಯಾಟ ಶನಿವಾರ ನಡೀತದೆ. ಇದರ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತೇವೆ ನಾವು. ಈ ಸಮಿತಿಯ ಅಧ್ಯಕ್ಷರಾದ ಸಂಪತ್ ಪೂಜಾರಿ ಕುಕ್ಕುಜಿ ಅವರು ನಮ್ಮ ಜೊತೆ ಇದ್ದಾರೆ. ಸಂಪತ್, ನಮಸ್ಕಾರ. ನೋಡಿ, ಬಹಳ ದೊಡ್ಡ ಒಂದು ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ದೀರಿ. ಈಗ ಎಷ್ಟು ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವೆ? ಒಂದು ಕಾರ್ಯಕ್ರಮಕ್ಕೆ ಸುಮಾರು 25ರಿಂದ 30 ತಂಡಗಳು ಆಗಮಿಸ್ತಿದ್ದೇವೆ. ಇನ್ನೂ ಟೀಮಿನ ನಿರೀಕ್ಷೆಯಲ್ಲಿ ಇದ್ದೇವೆ ನಾವು. ಈಗಾಗಲೇ ಪಂದ್ಯ 2 ಗಂಟೆಗೆ ಚಾಲಾಗ್ತದೆ. 2 ಗಂಟೆಯಿಂದ ಸುಮಾರು ಒಂದು 6-7 ಗಂಟೆ ತನಕ ತಾಲೂಕು ಮಟ್ಟದ ಪಂದ್ಯ ನಡೀತದೆ. ಆನಂತರ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಿ ಒಂದು 9 ಗಂಟೆಗೆ 65 kg ವಿಭಾಗದ ಇದು ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಟವು ಪ್ರಾರಂಭವಾಗ್ತದೆ. ಆದಿತ್ಯವಾರ ಬೆಳಿಗ್ಗೆ 10 ಗಂಟೆ ತನಕ ಪಂದ್ಯಾಟವು ನಡೀತಾ ಇರ್ತದೆ. ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಬಲಪಡಿಸುವಲ್ಲಿ ಹಲವಾರು ವರ್ಷಗಳಿಂದ ಕೂಡ ಪ್ರಯತ್ನ ಪಟ್ಟವರು ಜಗದೀಶ್ ಹೆಗ್ಡೆ ಅವರು. ಅವರೀಗ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಈ ಕಬಡ್ಡಿ ಪಂದ್ಯಾಟವನ್ನು ಯಶಸ್ವಿ ಮಾಡಲಿಕ್ಕಾಗಿ ನಿರಂತರ ಶ್ರಮ ಪಡ್ತಾ ಇದ್ದಾರೆ. ಅವರಲ್ಲಿ ಒಂದಷ್ಟು ಮಾತಾಡೋಣ. ಜಗದೀಶ್ ಹೆಗ್ಡೆ ಅವರು, ನಮಸ್ಕಾರ. ಈಗ ತುಂಬ ತಂಡಗಳು ತಮ್ಮ ಕ್ರೀಡಾ ಪಂದ್ಯಾಟಕ್ಕೆ ನಾಳೆ ಪಂದ್ಯಾಟಕ್ಕೆ ಬರ್ತಾ ಇದೆ. ಈಗ ಏನೆಲ್ಲ ಬಹುಮಾನಗಳ ಪಟ್ಟಿ ಯಾವ ರೀತಿ ಇದೆ? ನಮ್ಮದು ಕಡ್ತಲ ಗ್ರಾಮೀಣ ಕಾಂಗ್ರೆಸ್ ಹಾಗೂ ಉದಯ ಶೆಟ್ಟಿ ಅಭಿಮಾನಿ ಬಳಗ ಇದರ ಜಂಟಿ ಆಶ್ರಯದಲ್ಲಿ ನಾವು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದರ ಪ್ರಯುಕ್ತವಾಗಿ ನಮ್ಮದು 25ರಿಂದ 30 ತಂಡ ಇಲ್ಲಿ ಭಾಗವಹಿಸಲಿಕ್ಕಿದ್ದೇವೆ. ಸಾಧಾರಣ ಒಂದು 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಹೌದು, ಅದೇ ರೀತಿ ನಮ್ಮ ಇಲ್ಲಿ ಈ ಪ್ರದೇಶದಲ್ಲಿ ನಮ್ಮ ಮುಖಂಡರಾದ ಉದಯ್ ಕುಮಾರ್ ಶೆಟ್ಟಿ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಯಾದ ಯೂರಪ್ಪ ಮೊಯ್ಲಿಯವರು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು ಉಸ್ತುವಾರಿ ಸಚಿವರು, ಹಾಗೆಯೇ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಮಾಜಿ ಸಚಿವರು, ಮಾಜಿ ಸಂಸದರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಕ್ರೀಡಾಪಟುಗಳಾದಂಥ ಸುಖೇಶ್ ಹೆಗಡೆ, ಅಭಿನಯ ಶೆಟ್ಟಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದ್ದಾರೆ. ಸಾಧಾರಣ ಒಂದು ನಮ್ಮ ಅಂದಾಜು 5,000 to 6,000 ಜನ ಆಗುವಂಥ ಒಂದು ನಿರೀಕ್ಷೆ ಇಲ್ಲಿ ಇದೆ. ಮತ್ತು ನಮ್ಮ ಇಲ್ಲಿ ಹಿರಿಯ ಕಾಂಗ್ರೆಸ್ಗರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಇಟ್ಟಿದ್ದೇವೆ. ಅದೇ ರೀತಿ ಬಡತನದಲ್ಲಿ ತುಂಬ ತೊಂದರೆ ಇದ್ದವರಿಗೆ ನಮ್ಮ ಈ ಸಂಸ್ಥೆಯಿಂದ ಅವರಿಗೆ ಸಹಾಯ ಮಾಡುವಂಥ ಒಂದು ಹಣದ ರೂಪದಲ್ಲಿ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಪ್ರತಿಭಾ ಪುರಸ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಇಟ್ಕೊಂಡಿದ್ದೇವೆ. ನಮ್ಮ 2-3 ಕಡೆಯಲ್ಲಿ ಕೂಡ ಗ್ಯಾಲರಿ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಸುಸಜ್ಜಿತವಾದಂಥ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಾಧಾರಣ ಒಂದು 2,000 to 2,500 ಜನ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಳ್ಳೆಯ ರೀತಿ ಒಂದು ಎಲ್ಲಿಯ ಬಂದರೂ ಕೂಡ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಯಾವುದಕ್ಕೂ ಇಲ್ಲಿ ಚ್ಯುತಿ ಇಲ್ಲ. ಬಂದಂಥ ಎಲ್ರಿಗೂ ಸುಸಜ್ಜಿತವಾದಂಥ ಆಹಾರ, ಕುಡಿಯುವಂಥ ನೀರು, ಇದು ಯಾವುದಕ್ಕೂ ತೊಂದರೆ ಇಲ್ಲದ ರೀತಿಯಲ್ಲಿ ನಾವು ಇಲ್ಲಿ ಒಳ್ಳೆ ರೀತಿಯಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ನೆರವೇರಿಸ್ತೇವೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಬಂಧುಗಳೇ, ತಾವೊಂದು ವಿಚಾರ ಗಮನಿಸ್ಬೋದು. ಕಡ್ತಲ ಹೇಳಿದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರಾದ ಊರು. ಯಾಕಂದರೆ ಇಲ್ಲಿಯ
ಸುಖೇಶ್ ಹೆಗಡೆ ಕಡತಲ, ಇವರು ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಹೆಸರು ಮಾಡಿದ್ದಾರೆ. ಹಾಗಾಗಿ ಕಡತಲದ ಈ ಗ್ರಾಮೀಣ ಕ್ರೀಡೆ ಭಾಳಷ್ಟು ಸುದ್ದಿ ಆಗ್ತದೆ. ಈಗ ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂತ ಏನು ಅಂತ ಕೇಳಿದರೆ, ಗ್ರಾಮೀಣ ಕಾಂಗ್ರೆಸ್ ಹೇಳುವಂಥದ್ದು. ಈಗ ರಾಜಕಾರಣ ಕ್ಷೇತ್ರದಲ್ಲಿ ಯಾವುದೇ ಪಕ್ಷ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ಇವರೆಲ್ಲರೂ ಕೂಡ ರಾಜಕಾರಣ ಚುನಾವಣೆ ಬಂದಾಗ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಆದರೆ ಇಲ್ಲಿ ಮಾತ್ರ ಒಂದಿಷ್ಟು ಏನಂದರೆ ಏನು ಕ್ರೀಡಾ ಉತ್ಸವವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಇದೊಂದು ಸಂಘಟನಾತ್ಮಕ ರೂಪದಲ್ಲಿ ಗಮನಿಸಿದರೆ ಒಳ್ಳೆಯ ವಿಚಾರ. ಯಾಕಂದರೆ ಕ್ರೀಡಾ ಸ್ಫೂರ್ತಿ ಎಲ್ಲರಲ್ಲೂ ಕೂಡ ಇದೆ. ಆ ಕ್ರೀಡಾ ಸ್ಫೂರ್ತಿಗೆ ಒಂದು ವೇದಿಕೆಯನ್ನು ಒದಗಿಸಬೇಕಾಗುವಂಥದ್ದು ಎಲ್ಲರ ಕರ್ತವ್ಯ. ಅದನ್ನು ಇವತ್ತು ಕಡತಲ ಗ್ರಾಮೀಣ ಕಾಂಗ್ರೆಸ್ ಮಾಡ್ತಾ ಇದೆ. ನಾಳಿದ್ದು ಈಗ ಶನಿವಾರ ಏನು ನಡೀತಾ ಇದೆ, ಕಾರ್ಯಕ್ರಮ ನಡೀತಾ ಇದೆ, 21/12/2024 ಶನಿವಾರ ಕಾರ್ಯಕ್ರಮ ಇಲ್ಲಿ ನಡೀತದೆ. ಅದನ್ನು ಸಂಪೂರ್ಣವಾಗಿ ನಾವು ಲೈವ್ ತೋರಿಸುವ ಒಂದು ಪ್ರಕ್ರಿಯೆಯನ್ನು ನಿಮ್ಮ ಸ್ವಯಂ ಟೈಮ್ಸ್ ಮಾಡ್ತದೆ, ತಾವು ವೀಕ್ಷಿಸಬೇಕಾಗಿ ವಿನಂತಿ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.